Shri Ram Jai Ram Jai Jai Ram, 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 Shri Ram Jai Ram Jai Jai Ram. Shri Ram Jai Ram Jai Jai Ram, Shri Ram Jai Ram Jai Jai Ram, Shri Ram Jai Ram Jai. Shri Ram Jai Ram Jai Jai Ram, 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 Shri Ram Jai Ram Jai Jai Ram.
Ram, Jai Ram, Shri Ram.
ಶುರು ಮಾಡಲಿಲ್ಲ. ಶುರು ಆದ್ರೆ ಇದು ಅದು ನಾನು ಶುರು ಮಾಡಲಿಲ್ಲ ಕೇಳುವುದಿಲ್ಲ, ಅದು ಶುರು ಇತ್ತು ಅಂತ. ये 29 के कैलेंडर ये इल्ले तुम्बा खोलेगा ಹಲೋ ಶಿಕ್ಷಣ ಆಯ್ತು ಅವ್ರ ಮನೆಯವ್ರ ನಂಬರಿಗೆ ಹೋಗಿ ಅವ್ರ ಮನೆಯವ್ರ ನಂಬರಿಗೆ ಹೋಗೋದು ಶಿಕ್ಷಣ ಶಿಕ್ಷಣ ಶುರು ಮಾಡೋದು ಅಂತ ಹೇಳ್ತಾರೆ. ಶುರು ಮಾಡೋ रविवार षष्ठी है ना? ನಾನು ಕಾಣಿಸ್ ಮಹಾರಾಜ ಪಾದಕಾನು ಕಾಣಿಸ್ತದೆ, ನಿಮ್ಗೆ ಕಾಣಿಸ್ತದೆ. ಹಾ ಹಲೋ ಹಾ ಅದೇ 14 ಜನ ನೋಡ್ಲಿಕ್ಕೆ श्रीराम समर्थ विदेहापरी कालवनी प्रपंच मुमुक्षु जनालागी अध्यात्म चर्चा करोनी बहुलोक जय मेळवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ। ಮೈಕಲ್ ಬೇಡ ನಡೀತ ಲೈಟ್ ಅಲ್ವೋ ಸೌಂಡ್ ಕೇಳಿಸ್ತೇನೆ ಸ್ವಲ್ಪ ಇಲ್ಲೇ ಇರ್ರಿ, ಯಾಕಂದ್ರೆ ಇದು ನಡಕ್ ಬಂದ್ ಆಗ್ತಂದ್ರೆ ವಿದೇಹಾಪರಿ ಚಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕ ಜಯ ಮೇಳವೀತಿ नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ। समर्थ सद्गुरु श्री ब्रह्म चैतन्य महाराजर सद्गुरु श्री ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಕಳೆದ 37 ವರ್ಷಗಳಿಂದ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಾಮಸ್ಮರಣೆ, ಉಪಾಸನೆ, ಅನ್ನದಾನ, ಗೋ ಸಂರಕ್ಷಣೆ ಹಾಗೂ ಆಧ್ಯಾತ್ಮಿಕ ವಾಂಗ್ಮಯಗಳ ಪ್ರಸಾರ ಕಾರ್ಯ ಅವ್ಯಾಹತವಾಗಿ ನಡೆದಿರೋದು ಎಲ್ಲ ತಮಗೆಲ್ಲರಿಗೂ ತಿಳಿದಿರ್ತಕ್ಕಂತಹ ವಿಷಯ. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಿಗೆ ಮುಖ್ಯವಾಗಿ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ವಸ್ತುತಃ ಗೋಂದಾವಲಿಯಲ್ಲಿ ಅವತಾರ ಮಾಡಿದ್ರು ಸಹಿತ ಅವರ ಪರಮ ಶಿಷ್ಯರಾಗಿರ್ತಕ್ಕಂಥ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಒಂದು ಅಪೇಕ್ಷೆಗನುಸಾರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಕರ್ನಾಟಕದವರೇ ಆಗಿದ್ದು ಷಟ್ಶಾಸ್ತ್ರದಲ್ಲಿ ವಿದ್ವಾಂಸರಾಗಿದ್ದರು. ಜಾಲಿಹಾಳದಲ್ಲಿ ಹುಟ್ಟಿ ಮುಳುಗುಂದದಲ್ಲಿ ಮೆಣಸಿಗೆಯಲ್ಲಿ ವೇದಾಧ್ಯಯನ ಶಾಸ್ತ್ರಾಧ್ಯಯನಗಳನ್ನು ಮಾಡಿ ಷಟ್ಶಾಸ್ತ್ರದಲ್ಲಿ ವಿದ್ವಾಂಸರಾಗಿದ್ದರು. ಆದರೆ
ಅವರಿಗೆ ಅದರಲ್ಲಿ ಸಮಾಧಾನ ಆಗಲಿಲ್ಲ. ಆದ್ರಿಂದ ಅವರು ಕೇಳಿಸ್ತೇನೆ ಅವರಿಗೆ ಅಲ್ಲ ಕಡಿಮೆ ಕೇಳಿಸ್ತಾನೆ ಅದಕ್ಕೆ ನಾ ಹೇಳಿ ಮೈಕ್ ಬೇಕು. ಇನ್ನು ಸ್ವಲ್ಪ ಮುಂದಿಡ್ರಿ. ಇದು ಕಾಣಿಸ್ಬೇಕು. ಕೇಳಿಸ್ತೇನ? ಹಾ ಶಶಣ್ಣ ಈಗ ನೋಡ್ರಿ ಮಹಾರಾಜ ಪಾಲ್ಕ ಕಾಣಿಸ್ತದೆ ಕಾಣಿಸ್ತದೆ. ಈಗ ಕೇಳಿಸ್ತೇನ? ಈಗ ಮಾತಾಡಿದ್ರೆ ಕೇಳಿಸ್ತೇನೆ ಶಶಣ್ಣ? ನೀವು ಮಾತಾಡ್ರಿ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಪರಮ ಶಿಷ್ಯರಾಗಿರ್ತಕ್ಕಂಥ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಕರ್ನಾಟಕದಲ್ಲಿಯೇ ಹುಟ್ಟಿ, ಅರ್ಥಾತ್ ಜಾಲಿಹಾಳದಲ್ಲಿ ಹುಟ್ಟಿ ಮೆಣಸಿಗೆಯಲ್ಲಿ ಮತ್ತು ಮುಳುಗುಂದಗಳಲ್ಲಿ ವೇದಾಧ್ಯಯನ ಶಾಸ್ತ್ರಾಧ್ಯಯನಗಳನ್ನು ಮಾಡಿದರು. ಷಟ್ಶಾಸ್ತ್ರದಲ್ಲಿ ವಿದ್ವಾಂಸರಾದರು. ಆದರೆ ಅವರಿಗೆ ಅದರಿಂದ ಸಮಾಧಾನ ಆಗಲಿಲ್ಲ. ವಸ್ತುತಃ ಈ ಪ್ರಪಂಚದ ದೇಹ ಬುದ್ಧಿಯಿಂದ ನಾವು ಸಂಪಾದನೆ ಮಾಡಿರ್ತಕ್ಕಂತಹ ವಿದ್ಯೆಯಲ್ಲಿ ಆಗಲಿ ಅಥವಾ ಅನೇಕ ಪ್ರಕಾರವಾಗಿರ್ತಕ್ಕಂಥ ಕಲೆಗಳಲ್ಲಿ ಪರಾಕ್ರಮಗಳಲ್ಲಿ ಪುರುಷಾರ್ಥದಲ್ಲೇ ಪ್ರಪಂಚದ ವಿಷಯಗಳಲ್ಲಿ ಶ್ರೀಮಂತಿಕೆಯಲ್ಲಿ ಅಧಿಕಾರದಲ್ಲಿ ದೊಡ್ಡಸ್ತಿಕೆಯಲ್ಲಿ ಸಮಾಧಾನ ಆಗುವಂಥದ್ದಂತೂ ಸರ್ವಥಾ ಶಕ್ಕಿಲ್ಲ. ಯಾಕೆಂದರೆ ಇವೆಲ್ಲ ದೇಹ ಭಾವನೆಯಿಂದ ಕೂಡಿರ್ತಕ್ಕಂಥವುಗಳಾಗಿರೋದ್ರಿಂದ ದೇಹಭಾವದಲ್ಲಿದ್ದುಕೊಂಡು ಸಮಾಧಾನ ಅನ್ನುವಂಥದ್ದು ಪ್ರಾಪ್ತ ಆಗ್ಲಿಕ್ಕೆ ಶಕ್ಕಿಲ್ಲ. ದೇಹಭಾವನೂ ಅಪೂರ್ಣವಾಗಿರೋದು ಅಶಾಶ್ವತವಾಗಿರೋದ್ರಿಂದ ಅದರಿಂದ ಪ್ರಾಪ್ತವಾಗ್ತಕ್ಕಂಥ ಸಮಾಧಾನವೂ ಅಪೂರ್ಣ ಹಾಗೂ ಅಶಾಶ್ವತವಾಗಿರ್ತಕ್ಕಂಥದ್ದು. ಆದ್ದರಿಂದ ಇಂಥ ಒಂದು ವಿಚಾರಗಳಿಂದ ಸಮಾಧಾನ ಆಗದೇ ಅವರು ಭಗವಂತನ ಉಪಾಸನೆಯನ್ನು ಮಾಡಿದರು. ಆವಾಗ ಅವರಿಗೆ ಭಗವಂತನಿಂದ ಆದೇಶ ಆಯ್ತು ಏನು ಅಂದರೆ, ಸದ್ಗುರುಗಳ ಅನುಗ್ರಹ ಆಗದ ಹೊರತು ಸಮಾಧಾನ ಆಗ್ಲಿಕ್ಕೆ ಶಕ್ಕಿಲ್ಲ. ಅಂದರೆ ಸದ್ಗುರು ನಮ್ಗೆ ಎಲ್ಲಿ ಪ್ರಾಪ್ತ ಆಗ್ತಾರೆ ಅಂದರೆ, ಅವ್ರು ಹೇಳಿದ್ರು ಉತ್ತರ ಭಾರತದಲ್ಲಿ ನನಗೆ ಸದ್ಗುರು ಪ್ರಾಪ್ತ ಆಗ್ತಾರೆ ಅಂದಾಗ, ಅರ್ಥಾತ್ ಅನಂತ ಶಾಸ್ತ್ರಿಗಳು ಅಂತ ಅವ್ರ ಹೆಸರು. ಅವರು ಉತ್ತರ ಭಾರತವನ್ನೆಲ್ಲ ಸಂಚಾರ ಮಾಡಿ ಕೊನೆಗೆ ಅವರಿಗೆ ಇಂದೂರಿನಲ್ಲಿ ಮಹಾರಾಜರ ದರ್ಶನ ಆಯಿತು. ಮಹಾರಾಜರಿಗೆ ಶರಣು ಹೋದರು. ಮಹಾರಾಜರು ಅವ್ರ ಮೇಲೆ ಅನುಗ್ರಹ ಮಾಡಿದರು ಮತ್ತು ಅವರಿಗೆ ಬ್ರಹ್ಮಜ್ಞಾನ ಪ್ರಾಪ್ತ ಆಯಿತು. ಅದಕ್ಕಾಗಿ ಅವರು ಬಡವಾಹ ಅನ್ನುವ ನರ್ಮದಾ ನದಿ ದಂಡೆಯಲ್ಲಿರ್ತಕ್ಕಂಥ ಬಡವಾ ಅನ್ನುವಂಥ ಊರಲ್ಲಿ ಇದ್ದುಕೊಂಡು ಸರ್ಪೇಶ್ವರ ಮಂದಿರದಲ್ಲಿ 2.5 ವರ್ಷ ಅಖಂಡ ನಾಮಸ್ಮರಣೆ ಮಾಡಿದರು. ಆದ್ದರಿಂದ ಅವ್ರಿಗೆ ಏನಾಯಿತು ಅಂದರೆ ಬ್ರಹ್ಮಜ್ಞಾನ ಪ್ರಾಪ್ತ ಆಯಿತು. ಬ್ರಹ್ಮಾನಂದ್ ಅಂತ ಅವ್ರಿಗೆ ಹೆಸರಿಟ್ಟರು. ಮತ್ತು ಅವ್ರಿಗೆ ಹೇಳಿದ್ರೆ ಏನು ಅಂದರೆ, ಕರ್ನಾಟಕದಲ್ಲಿ ಹೋಗಿ ನಾಮಪ್ರಸಾರ ಮಾಡಿರಿ ಅದು. ತಮ್ಮ ಸದ್ಗುರು ಆಜ್ಞೆಗೆ ಅನುಸಾರವಾಗಿ ಬ್ರಹ್ಮಾನಂದ ಮಹಾರಾಜರು ಕರ್ನಾಟಕದಲ್ಲಿ ಬಂದು ನಾಮಪ್ರಸಾರ ಮಾಡತೊಡಗಿದರು. ಅರ್ಥಾತ್ ಏನು ಅಂದ್ರೆ, ಎಷ್ಟೊಂದು ಅವರು ತಮ್ಮ ದೇಹ ಭಾವವನ್ನು ಮರೆತು ನಾಮಪ್ರಸಾರ ಮಾಡಿದರು ಅಂದರೆ, ಬೆಳಧಡಿ ಹಾಗೂ ವೆಂಕಟಾಪುರಗಳನ್ನೇ ತಮ್ಮ ಕಾರ್ಯಕ್ಷೇತ್ರಗಳನ್ನಾಗಿ ಮಾಡಿಕೊಂಡು ಭಗವಂತನ ನಾಮಸ್ಮರಣೆಯಲ್ಲಿನೇ ತಮ್ಮ ಆಯುಷ್ಯವನ್ನು ಕಳೆದರು. ಅವರೊಂದು ಮಾತು ಹೇಳ್ತಿದ್ರು ಏನು ಅಂದರೆ, ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೇನೆ, ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡುವುದಿಲ್ಲ ಅಂತಂತಿದ್ರು. ಅರ್ಥಾತ್ ಅವರು ಕೊನೆಯವರೆಗೂ ಶಾಸ್ತ್ರವನ್ನು ಅವ್ರು ಏನು ಮಾಡಲಿಲ್ಲ ಅಂದ್ರೆ, ತಿರುಗಿ ಆ ಶಾಸ್ತ್ರವನ್ನು ತೆಗೆದು ನೋಡಲೇ ಇಲ್ಲ. ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾಡ್ತಕ್ಕಂಥವ್ರು. ಗುರು ಆಜ್ಞಾ ಪಾಲನೆ ಮತ್ತು ನಾಮಸ್ಮರಣೆ, ಉಪಾಸನೆ, ಅನ್ನದಾನ ಇವೇ ಅವರ ಮುಖ್ಯವಾಗಿರ್ತಕ್ಕಂಥ ಸಿದ್ಧಾಂತಗಳಾಗಿದ್ದು. ಅದಕ್ಕನುಸಾರವಾಗಿ ಅವರು ಕರ್ನಾಟಕದಲ್ಲಿ 3 ಊರುಗಳಲ್ಲಿ ಮುಖ್ಯವಾಗಿ 13 ಕೋಟಿ ಜಪ ಮಾಡಿಸಿ ಸಾಂಗತಾಯಜ್ಞೆ ಮಾಡಿದರು. ನರಪುರ, ರಥಪುರ, ವೇಣುಪುರಗಳಲ್ಲಿ, ನರಗುಂದ, ತೇರದಾಳ ಮತ್ತು ಬಿದರಳ್ಳಿಗಳಲ್ಲಿ ಅವ್ರು ಏನು ಮಾಡಿದರು ಅಂದರೆ 13 ಕೋಟಿ ಜಪ ಮಾಡಿಸಿ ಸಾಂಗತಾಯಜ್ಞೆ ಮಾಡಿದರು. ಇಸ್ವಿಸನ್ 1901ನೇ ಇಸ್ವಿಯಲ್ಲಿ ನರಗುಂದಲ್ಲಿ ಮಾಡಿದರು. 1909ನೇ ಇಸ್ವಿಯಲ್ಲಿ ಬಿದರಳ್ಳಿಯಲ್ಲಿ ಮಾಡಿದರು. 1912ನೇ ಇಸ್ವಿಯಲ್ಲಿ ತೇರದಾಳದಲ್ಲಿ ಮಾಡಿದರು. ಬಿದರಳ್ಳಿಯಲ್ಲಿ ಮಾಡಿರ್ತಕ್ಕಂತಹ ಸಾಂಗತಾಯಜ್ಞ ಅನ್ನುವಂಥದ್ದು ಅಪ್ರತಿಮವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಅದು ಅನ್ನದಾನದಲ್ಲಿ ಅತ್ಯಂತ ಪ್ರಸಿದ್ಧ ಆಯಿತು. ಆ ಸಂದರ್ಭದಲ್ಲಿ ಮಹಾರಾಜರು ಕರ್ನಾಟಕಕ್ಕೆ ಬಂದಿದ್ದರು. ಆವಾಗ ಅವರು ಹುಬ್ಬಳ್ಳಿಯಲ್ಲಿ ರಾಮದೇವ ಪ್ರತಿಷ್ಠಾಪನೆ ಮಾಡಿದರು. ಅದೇ ರೀತಿಯಾಗಿ ಹೆಬ್ಬಳ್ಳಿಯಲ್ಲಿ ವೆಂಕನಗೌಡ ನಾಡಗೇರಂತ ಮಹಾರಾಜರ ಶಿಷ್ಯರು. ಅವರು ಒಂದು ಪ್ರಾರ್ಥನೆಗೆ ಅನುಸಾರ ಹೆಬ್ಬಳ್ಳಿಗೆ ಬಂದು ಹೆಬ್ಬಳ್ಳಿಯಲ್ಲಿ
ಯಾವ ಈಗ ದಿವ್ಯವಾಗಿರ್ತಕ್ಕಂಥ ಸ್ಥಿರ ಪಾದುಕೆಗಳ ದರ್ಶನ ನೀವು ಮಾಡ್ತಾ ಇದ್ದೀರೋ ಆ ಪಾದುಕೆಗಳನ್ನು ಸ್ಥಾಪನಾ ಮಾಡಿದ್ರು 1909 ಏಪ್ರಿಲ್ 2ನೇ ತಾರೀಕು ಚೈತ್ರ ಶುಕ್ಲ ದ್ವಾದಶಿ ದಿವಸ. ಆಮೇಲೆ ಮುಂದೆ ಈ ಒಂದು ನಾಡಿಗೇರ್ ಕುಟುಂಬದವರು ಅದರ ಪೂಜೆ ಪುನಸ್ಕಾರ ಉತ್ಸವಾದಿಗಳನ್ನು ಮಾಡಿಕೊಂಡಿದ್ರು. 1984ನೇ ಇಸ್ವಿಯಲ್ಲಿ ಗೋಂದಾವಲೆ ವಿಶ್ವಸ್ತರು ಬಂದು ಅಲ್ಲೊಂದು ವ್ಯವಸ್ಥೆ ಮಾಡಿದರು. ಅದಕ್ಕನುಸಾರವಾಗಿ ಅವರು ಇಲ್ಲಿ ಬಂದು ನಮಗೆ ಉಪಾಸನಾ ಮಾಡಿರಿ ಅಂತ ಹೇಳಿದರು. ಆ ಪ್ರಕಾರವಾಗಿ 84 ಜನವರಿ 26ರಿಂದ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ಉಪಾಸನೆ ಪ್ರಾರಂಭ ಆಯಿತು. ಅಂದಿನಿಂದ ಇಂದಿನವರೆಗೂ ಅಖಂಡವಾಗಿ ನಾಮಸ್ಮರಣೆ ಉಪಾಸನೆ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ನಾವು ಈ ನಾಮಸ್ಮರಣೆಯನ್ನು ಅನೇಕ ಪ್ರಕಾರದಿಂದ ಸಮಾಜದಲ್ಲಿ ನಾವು ಏನು ಮಾಡಿದ್ವಿ ಅಂದ್ರೆ ಸಮಾಜದಲ್ಲಿ ಆ ನಾಮಸ್ಮರಣೆ ನಡಿಬೇಕು ಅನ್ನುವಂಥ ಒಂದು ಭಾವನೆಯಿಂದ ಅನೇಕ ಪ್ರಕಾರವಾಗಿ ಅದನ್ನು ನಾಮಸ್ಮರಣೆ ಮಾಡಲಿಕ್ಕೆ 2 ತಾಸಿನಂತೆ 13 ದಿವಸ ಮಾಡ್ರಿ, 2 ತಾಸಿನಂತೆ 2 ತಾಸು, 5 ತಾಸು, 13 ತಾಸು ಮಾಡ್ರಿ. ಅದೇ ರೀತಿಯಾಗಿ ಸಂಕಲ್ಪಗಳನ್ನು ಮಾಡ್ರಿ. 1.25 ಕೋಟಿ 3.5 ಕೋಟಿ 13 ಕೋಟಿಗಳ ಸಂಕಲ್ಪ ಮಾಡ್ರಿ ಅಂತ ಹೇಳಿದ್ವಿ. ಈ ಪ್ರಕಾರವಾಗಿ ಕರ್ನಾಟಕದಲ್ಲಿ ಅರ್ಥಾತ್ ಏನು ಅಂದ್ರೆ ಬ್ರಹ್ಮಾನಂದ ಮೊದಲೇದಾಗಿ ಶ್ರೀ ಮಹಾರಾಜರು ಪಾದುಕಾ ಪ್ರತಿಷ್ಠಾಪನಾ ಮಾಡಿದ ಶತಮಾನೋತ್ಸವದ ನಿಮಿತ್ತವಾಗಿಯೂ ಸುಮಾರು ಒಂದು 300 ಕೋಟಿ ಜಪ ಆಯಿತು. ಆಮೇಲೆ ಬ್ರಹ್ಮಾನಂದ ಮಹಾರಾಜರ ಪುಣ್ಯತಿಥಿ ಶತಮಾನೋತ್ಸವದ ನಿಮಿತ್ತವಾಗಿ ಮಹಾರಾಜರ ಪುಣ್ಯತಿಥಿ ಶತಮಾನೋತ್ಸವನು 13ನೇ ಇಸ್ವಿಯಲ್ಲಿ ಆಯಿತು. ಪಾದುಕಾ ಪ್ರತಿಷ್ಠಾಪನಾ ಶತಮಾನೋತ್ಸವವು 13ನೇ ಇಸ್ವಿಯಲ್ಲೇ ಆಯಿತು. ಆ ಎರಡೂ ಸಂದರ್ಭದ ನಿಮಿತ್ತವಾಗಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರಗಳಲ್ಲಿ ಸುಮಾರು ಒಂದು 313 ಕೋಟಿ ಜಪ ಆಯಿತು. ಅದು ಸಾಂಗತಾಯಜ್ಞನೂ ಆಯಿತು. ಮುಂದೆ ಆಮೇಲೆ ಬ್ರಹ್ಮಾನಂದ ಮಹಾರಾಜರ ಪುಣ್ಯತಿಥಿ ಶತಮಾನೋತ್ಸವ ಬಂತು ಮುಂದೆ 5 ವರ್ಷಕ್ಕೆ. ಆ ನಿಮಿತ್ತವಾಗಿಯೂ ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿ ಸುಮಾರು ಒಂದು 313 ಕೋಟಿ ಜಪ ಆಯಿತು. ಅದರದ್ದು ಸಾಂಗತಾಯಜ್ಞ ಆಯಿತು. ಈ ಪ್ರಕಾರವಾಗಿ ಕರ್ನಾಟಕದಲ್ಲಿ ಸುಮಾರು 700-813 ಕೋಟಿ ಜಪ ಆಗಿ ಸಾಂಗತಾಯಜ್ಞ ಆಯಿತು. ಲಕ್ಷಾವಧಿ ಜನರಿಗೆ ಭಗವಂತನ ನಾಮದಲ್ಲಿ ವಿಶೇಷ ಅಭಿರುಚಿ ನಿರ್ಮಾಣ ಆಯಿತು. ನಾಮಸ್ಮರಣೆ ಮಾಡ್ತಾ ಇದ್ದಾಗ ಮೊನ್ನೆ ಅಕ್ಟೋಬರ್ 4ನೇ ತಾರೀಕಿನ ದಿವಸ ನಮ್ಮ ಮನಸ್ಸಿನ ಸಹಜವಾಗಿ ಒಂದು ವಿಚಾರ ಏನು ಬಂತು ಅಂತಂದರೆ, ನಾವು ಇಷ್ಟೆಲ್ಲ ಪ್ರಕಾರದಿಂದಲೂ ನಾಮಸ್ಮರಣೆ ಮಾಡಲಿಕ್ಕೆ ಹೇಳಿದ್ದಾತು, ಆದರೆ ಪ್ರತ್ಯಕ್ಷವಾಗಿ ನಾಮಸ್ಮರಣೆಯನ್ನು ಬರೆಯೋದು ನಾವು ಇನ್ನೂ ಯಾರಿಗೂ ಹೇಳಿಲ್ಲ ಅಂತ ಮನಸ್ಸಿನಾಗ ಬಂದು, ಅದು ಸಹಿತ ಮಹಾರಾಜರ ಸಂಕಲ್ಪ ಅಂತ ತಿಳ್ಕೊಂಡೇ ಹೇಳಬೇಕು. ಅದರೊಳಗೆ ಎಳ್ಳಷ್ಟು ಸಂಶಯ ಇಲ್ಲ. ಆವಾಗ ನಾವು ಒಮ್ಮೆಲೆ ಮನಸ್ಸಿನಾಗ ಬಂದು ಹಂಗಾರೆ ನಾವು ಸಂಕಲ್ಪ ಮಾಡಿಬಿಡ್ಬೇಕು ಎಲ್ಲರ ವತಿಯಿಂದ ಅಂತ ತಿಳ್ಕೊಂಡು 5ನೇ ತಾರೀಕಿನ ದಿವಸ ವಿಶ್ವವ್ಯಾಪಿ ಅರ್ಥಾತ್ ಏನು ಅಂದ್ರೆ ಸಾಧಕರ ವತಿಯಿಂದ ನಾವು ಒಂದು 100 ಕೋಟಿ ರಾಮನಾಮ ಜಪ ಬರೀಬೇಕು ಅನ್ನುವಂಥ ಸಂಕಲ್ಪ ಮಾಡಿದ್ವಿ. ಅದಕ್ಕಾಗಿ ಸುಮಾರು 1 ಲಕ್ಷ ರಾಮನಾಮ ಬರೀತಕ್ಕಂಥ ಲೇಖನ ಪುಸ್ತಕಗಳು ಬೇಕಾಗ್ತಾವ ಅಂತನಿಸಿ ಅವುಗಳನ್ನು ಮುದ್ರಣ ಮಾಡಲಿಕ್ಕೆ ನಾವು ಬೆಂಗಳೂರಿನಲ್ಲಿ ಆದಿತ್ಯ ಪ್ರಕಾಶ್ ಅಂತ ತಿಳ್ಕೊಂಡಿದ್ದಾರೆ. ಅವ್ರದ್ದು ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಏನಿದೆ ಅಂದ್ರೆ ಮುದ್ರಣ ಯಂತ್ರ ಇದೆ, ಪ್ರೆಸ್ ಇದೆ. ಅದರಲ್ಲಿ ಅವರಿಗೆ ಹೇಳಿದಾಗ ಅವರು ಬಹಳ ಸಂತೋಷದಿಂದ ಈ ಸದ್ಗುರುಗಳ ಕಾರ್ಯವನ್ನು ನಾಮದ ಪ್ರಸಾರದ ನಿಮಿತ್ತವಾಗಿ ಮಾಡಬೇಕಾಗಿರ್ತಕ್ಕಂಥ ಈ ಸೇವೆಯನ್ನು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಸಂತೋಷದಿಂದ ಅವರು ಅದನ್ನು ಮಾಡಿಕೊಳ್ಳಿಕ್ಕೆ ತಯಾರಾದರು. ಅರ್ಥಾತ್ ಏನು ಅಂದ್ರೆ ಸಾಮಾನ್ಯವಾಗಿ ಒಂದು ಪುಸ್ತಕಕ್ಕೆ 50 ರೂಪಾಯಿ ತನಕನೂ ಖರ್ಚು ಬರ್ಬೋದು ಅಂತ ಹೇಳಿದರು. ನಮಗೆ ಬಹಳ ಸಂತೋಷ ಆಯಿತು. ಹೊರಗೆ ನಾವು ಎಲ್ಲಿಯಾದರೂ ಮಾಡಿಸಿದ್ರೆ ಕನಿಷ್ಠ ಏನಿಲ್ಲ ಅಂದರೂ 70-75 ರೂಪಾಯಿಗಿಂತಲೂ ಹೆಚ್ಚಿಗೆ ಖರ್ಚು ಬರ್ಬೋದಾಗಿತ್ತು. ಆದರೆ ಅವರು ಅಗ್ದಿ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಡ್ತೀವಿ ಅನ್ನೋದಕ್ಕೆ ಸಂತೋಷ ಆಯಿತು. ನಾವು ಮಾಡ್ರಿ ಅಂತ ಹೇಳಿದ್ವಿ. ಆಮೇಲೆ ಅದನ್ನು ಯಾವ ರೀತಿ ಸಮಾಜದೊಳಗೆ ನಾವು ವಿತರಣೆ ಮಾಡಬೇಕು ಅನ್ನುವಂಥ ವಿಚಾರ ಮಾಡಿದಾಗ ನಮಗೇನು ಅನ್ನಿಸ್ತೀವಿ ಅಂದರೆ, ಒಂದು 25 ಬರೀತಕ್ಕಂಥ ಸಾಧಕರ ಒಂದು ಗುಂಪು ಮಾಡಬೇಕು. ಆ ಗುಂಪಿಗೆ ಒಬ್ಬರನ್ನ ಪ್ರಮುಖರನ್ನ ಮಾಡಿ ಅವರು ನಮ್ಮ ಕಡೆಯಿಂದ ಪುಸ್ತಕಗಳನ್ನ ತರಿಸಿಕೊಂಡು ಆ ಪುಸ್ತಕಗಳನ್ನು ಏನು ಮಾಡಬೇಕು ಅಂದ್ರೆ 25 ಜನರಿಗೋ 30 ಜನರಿಗೋ 50 ಜನರವರೆಗೂ ಒಂದೊಂದು ಗುಂಪು ಮಾಡಿಕೊಂಡು ಅವ್ರಿಗೆ ಕೊಡಬೇಕು. ಕೊಟ್ಟದ್ರ ಬಗ್ಗೆ ಅವ್ರದ್ದು ಹೆಸರು, ಅಡ್ರೆಸ್ಸು ಇತ್ಯಾದಿಗಳನ್ನೆಲ್ಲ ನಾವು ಬರ್ಕೋಬೇಕು, ಫೋನ್ ನಂಬರು. ಅದೇ ರೀತಿಯಾಗಿ ಅವರಿಗೆ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದು ಅವ್ರ ಕಡೆಯಿಂದ ಬರೆಸಿಸಿ ಮತ್ತು ನಮಗೇನದ ಇಲ್ಲಿ ಹೆಬ್ಬಳ್ಳಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ. ಅದಕ್ಕನುಸಾರವಾಗಿ ನಾವು ಏನು ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಅನೇಕ ಗುಂಪುಗಳನ್ನು ಮಾಡ್ಲಿಕ್ಕೆ ಹತ್ತೀವಿ. ಗ್ರೂಪು
ಆ ಅನೇಕ ಗುಂಪುಗಳ ಒಂದು ಮುಖಂಡರು ಅಥವಾ ಪ್ರಮುಖರು ಅದನ್ನ ಸೇವೆ ಮಾಡ್ತಕ್ಕಂಥವ್ರು, ಅದರದೆಲ್ಲ ಜವಾಬ್ದಾರಿ ತಗೊಂಡು ಸೇವೆ ಮಾಡ್ತಕ್ಕಂಥವ್ರದ್ದು ಅಂಥವ್ರಿಗೆ ನಾವು ಏನು ಮಾಡ್ಲಿಕ್ಕತ್ತೀವಿ ಅಂದ್ರೆ ಸಂಕಲ್ಪ ಮಾಡಿಸ್ಲಿಕ್ಕತ್ತೀವಿ. ಮಹಾರಾಷ್ಟ್ರದಲ್ಲಿನೂ ಒಂದು ರವಿವಾರ ಮಹಾರಾಷ್ಟ್ರದಲ್ಲಿನೂ ಅನೇಕ ಅರ್ಥಾತ್ ಈ ರೀತಿಯಾಗಿ ಅಲ್ಲಿ ಘಟ ಅಂತಾರೆ. ಒಂದು ಘಟ ಪ್ರಮುಖರು ಅಂದ್ರೆ ಒಂದು ಗುಂಪಿನ ಮುಖ್ಯಸ್ಥರು. ಅವ್ರು ಏನು ಮಾಡ್ತಾರೆ ಅಂದ್ರೆ ಸಂಕಲ್ಪ ಮಾಡ್ತಾರೆ. ಕರ್ನಾಟಕದಲ್ಲಿಯೂ ಅದೇ ರೀತಿ ಸಂಕಲ್ಪ ಆಗಬೇಕು ಅನ್ನೋದೇ ನಮ್ಮ ಕಳಕಳಿ ಇದೆ. ಅದಕ್ಕನುಸಾರವಾಗಿ ನಾವು ದೇವಸ್ಥಾನವನ್ನು ಕಟ್ತಾ ಇದ್ದೀವಿ, ಕಟ್ಲಿಕ್ಕೆ ಶುರು ಮಾಡ್ತಾ ಇದ್ದೀವಿ. ಈ ಎಲ್ಲ ನೋಟ್ಬುಕ್ಗಳೇನು 1 ಲಕ್ಷಗಟ್ಟಲೆ ನೋಟ್ಬುಕ್ಗಳು ಬರ್ತಾವನೋ, ಅರ್ಥಾತ್ ಈ ಪುಸ್ತಕಗಳು ಬರ್ತಾವನೋ, ಇವುಗಳನ್ನು ಒಂದು ಸುಂದರವಾಗಿರೋ ಮಂದಿರದಲ್ಲಿ ಅವನ ಇಡಬೇಕು ಅನ್ನುವಂಥದ್ದು ಒಂದು ಅಪೇಕ್ಷೆ ಇದೆ. ಅದಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಒಂದು ದೇವಸ್ಥಾನ ಆಗಬೇಕು. ಸುಮಾರು ಒಂದು 55 ಅಡಿ ವ್ಯಾಸವುಳ್ಳಂಥ ಒಂದು ಮಂದಿರ ಆಗಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಇದೆ. ಅದಕ್ಕನುಸಾರವಾಗಿ ಅದರದ್ದು ಒಂದು ಸಿದ್ಧತೆ ನಡೀತಾ ಇದೆ. ಪುಸ್ತಕಗಳು ಸಹಿತ ಬರೀತಕ್ಕಂಥ ಪುಸ್ತಕಗಳು ಈಗಾಗಲೇ ಏನಾಗಿವೆ ಅಂದ್ರೆ 30,000 ಆದವು, 60,000 ಆದವು. ಈಗ 90,000 ಪುಸ್ತಕಗಳು ಈ ಸತ್ಯ ಇದ್ದೀವಿ ಅಂದ್ರೆ ಮುದ್ರಣ ಆಗಿ ನಮ್ಮ ಕಡೆಗೆ ಬರ್ತಾ ಇದೆ. ಅದರೊಳಗೆ ಈಗ 80,000 ಪುಸ್ತಕ ಬಂದುಬಿಟ್ಟಾವೆ. ಈಗ ಮರಾಠಿ 10,000 ಪುಸ್ತಕ ಬರ್ತಾ ಇವೆ. ನಾವು ಪ್ರತಿ ಸಲ ಒಂದು ಸಲ ಮುದ್ರಣ ಮಾಡಲಿಕ್ಕೆ ಹೇಳಿದಾಗ 20,000 ಕನ್ನಡ ಪುಸ್ತಕಗಳು, 10,000 ಮರಾಠಿ ಪುಸ್ತಕಗಳನ್ನು ಮಾಡಿಸ್ತಾ ಇದೆ. ಈ ರೀತಿಯಾಗಿ 3 ಬಾರಿ 3 ಲಾಟ್ಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಮುದ್ರಣ ಕಾರ್ಯ ನಡೀತಾ ಇದೆ. ಇದೇ ರೀತಿಯಾಗಿ ಇನ್ನೊಂದು ಬಾರಿ 20-10 ನಾವು ಮಾಡಬೇಕನ್ನೋ ವಿಚಾರನೂ ನಮಗಿದೆ. ಇದು ಎಲ್ಲರಿಗೂ ಇದಕ್ಕಾಗಿ ಏನು ಬೇಕಾಗ್ತಂದ್ರೆ ಸಹಕಾರ ಬೇಕು. ಅದೇ ರೀತಿಯ ಪ್ರತಿಯೊಬ್ಬರಿಗೂ ಈ ವಿಷಯದಲ್ಲಿ ಏನಾದರೂ ಒಂದು ಸೇವಾ ಸಹಕಾರಗಳು ಬೇಕಾಗ್ತವೆ. ಸುಮಾರು ಈ 100 ಅರ್ಥಾತ್ ಏನು ಅಂದ್ರೆ 1,20,000 ಪುಸ್ತಕಗಳನ್ನು ನಾವೇನು ಮಾಡಿಸ್ಬೇಕಂತ ಮಾಡೀವಿ. ಇದಕ್ಕಾಗಿ ಕನಿಷ್ಠ ಪಕ್ಷ ಒಂದು 60 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಅದರ ಜೊತೆಗೇನೆ ನಾವು ಪುಸ್ತಕಗಳನ್ನು ಬಸ್ನಲ್ಲಿ ಹಾಕಿ ಕಳಿಸೋದು, ಟ್ರಕ್ನಲ್ಲಿ ಹಾಕಿ ಕಳಿಸೋದು ಅಥವಾ ಪಾರ್ಸಲ್ ಮಾಡೋದು, ಕುರಿಯರ್ ಮಾಡುವಂಥ ಪದ್ಧತಿ ಇರ್ತಿಲ್ಲ. ಎಲ್ಲಿಗೆ ಕಳಿಸ್ಬೇಕಾದ್ರೂ ಸಹಿತ ನಾವು ನಮ್ಮಲ್ಲಿ ಗಾಡಿಗಳಲ್ಲಿ ಡೀಸೆಲ್ ಹಾಕಿಸಿ ಆ ಗಾಡಿಗಳಲ್ಲೇ ಇಟ್ಟು ಕಳಿಸ್ತಾ ಇದ್ವಿ. ಮೊನ್ನೆ ನಾವು ನಾಗ್ಪುರಕ್ಕೆ ಇಲ್ಲಿಂದ ಪುಸ್ತಕ ಕಳಿಸಿದ್ವಿ. ಇಲ್ಲಿಂದ 900 ಕಿಲೋಮೀಟರ್ ನಮ್ಮದೇ ಗಾಡಿ ಕಳಿಸಿ 3,500 ಪುಸ್ತಕ ಕಳಿಸಿದ್ವಿ. ನಮಗೆ ಸಂತೋಷದ. ಯಾಕೆಂದ್ರೆ ಸಾಕ್ಷಾತ್ ಭಗವತ್ ಸ್ವರೂಪವಾಗಿರ್ತಕ್ಕಂಥ ಈ ಒಂದು ಪುಸ್ತಕಗಳೇನವನೋ ಇದರೊಳಗೆ ಯಾವ ಭಗವಂತ ನಾಮವನ್ನು ನಾವು ಬರಿತಾ ಇದ್ದೀವೋ ಆ ಪುಸ್ತಕಗಳನ್ನು ನಾವು ಟ್ರಕ್ನಾಗ ಹಾಕಿ ಕಳಿಸಿದ್ವಿ, ಟ್ರೈನ್ಯಾಗ ಹಾಕಿ ಕಳಿಸಿದ್ವಿ ಅನ್ನೋದು ನಮ್ಗೆ ಅಷ್ಟು ಸರಿ ಅನಿಸೋದಿಲ್ಲ. ಸಾಕ್ಷಾತ್ ಮಹಾರಾಜರ ಆ ಪುಸ್ತಕಗಳ ರೂಪದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥ ಭಾವನೆಯಿಂದ ನಾವು ಕಳಿಸ್ತಾ ಇದ್ದೀವಿ. 900 ಕಿಲೋಮೀಟರ್ ಹೋಗಿ 900 ಕಿಲೋಮೀಟರ್ ಬಂದ ನಮ್ಮ ಹುಡುಗರು ತೊಗೊಂಡು ಹೋಗಿ 3,500 ಪುಸ್ತಕ ಕೊಟ್ಟು ಬಂದರು. ಪುಣೆ, ಬೆಂಗಳೂರು ಅಂತೂ ಓಡಾಡ್ತಾ ಇರ್ತಾರೆ. ಅದೇ ರೀತಿಯ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಪ್ರತ್ಯಕ್ಷವಾಗಿ ನಾವು ನಮ್ಮ ಗಾಡಿಯಲ್ಲಿ ಹಾಕೊಂಡು ಹೋಗಿ ಅದನ್ನೇನು ಮಾಡ್ತಾ ಇದ್ದೀವಿ ಅಂದ್ರೆ ಮುಟ್ಟಿಸಿ ಬರ್ತಾ ಇದ್ದೀವಿ. ಅನೇಕರು ತಮ್ಮ ಗಾಡಿ ತಗೊಂಡು ಹೋಗ್ತಾರೆ. ಅದು ಸಂತೋಷ ಇದೆ ನಮಗೆ. ಆದ್ರೆ ಮುಖ್ಯವಾಗಿ ಇಂದಿನ ಒಂದು ಈ ಕಾರ್ಯಕ್ರಮದ ಸಂಕಲ್ಪದ ಮುಖ್ಯ ರೂಪರೇಷ ಏನು ಅಂದ್ರೆ ನಾವು ಏನಾದರೂ ಒಂದು ಮಹತ್ ಕಾರ್ಯ ಮಾಡಬೇಕಾಗಿದ್ದರೆ ಅದರ ಹಿಂದೆ ನಮ್ಗೆ ಭಗವಂತನ ಒಂದು ಏನು ಬೇಕಾಗ್ತದೆ, ಅನುಗ್ರಹ ಬೇಕು, ಆಶೀರ್ವಾದ ಬೇಕು. ಅದಕ್ಕೆ ಅನುಸರಿಸಿಕೊಂಡು ಭಗವಂತನ ಶಕ್ತಿ ಮತ್ತು ಭಗವಂತನ ಒಂದು ಅನುಗ್ರಹದ ಸಾಮರ್ಥ್ಯ ನಮಗಿದ್ರೆ ನಾವು ಈ ಕಾರ್ಯವನ್ನು ಸುಸೂತ್ರವಾಗಿ ನಮ್ಮ ಮನಸ್ಸಿಗೆ ಯಾವುದೋ ಒಂದು ಏನಪ್ಪ ಅಂದ್ರೆ ಟೆನ್ಷನ್ ಆಗಲಿ ಅಥವಾ ಮನಸ್ಸಿಗೆ ಒಂದು ಏನು ಒಂದು ಸಂಘರ್ಷ ಆಗಲಿಲ್ಲದೆ ಶಾಂತವಾಗಿ ನಾವು ಈ ಕಾರ್ಯವನ್ನು ಸಂಪನ್ನಗೊಳಿಸಬೇಕು ಅಂದ್ರೆ ನಮಗೆ ನಮ್ಮ ಹಿಂದೆ ಭಗವಂತನ ಸಂಕಲ್ಪವೇ. ಮೊನ್ನೆ ಪರಮ ಪೂಜ್ಯ ಶ್ರೀ ಬಲಸರೆ ಬಾಬಾ ಅವರ ಪ್ರವಚನದಾಗಿ ಸಂಕಲ್ಪದ ಬಗ್ಗೆ ಹೇಳಿದ್ರೆ ಏನು ಅಂತಂದ್ರೆ ನಾವೀಗ MA ಪರೀಕ್ಷಾಕ್ಕೂ MD ಪರೀಕ್ಷಾಕ್ಕೂ ಕೂಡಾವದಿದ್ವಿ ಅಂದ್ರೆ ನಾವು ಫಾರ್ಮ್ ತುಂಬ್ತೀವಿ. ಏನು ಅಂದ್ರೆ ನಾನು ಪರೀಕ್ಷಾ ಕೂಡ್ತೀನಿ ಅಂತ ಫಾರ್ಮ್ ತುಂಬೋದ್ರಿಂದ ನಮಗೇನಾಗ್ತದೆ ಅಂದ್ರೆ ನಾವು ಇನ್ನು ಪರೀಕ್ಷಾದ ಸಿದ್ಧತೆ ಮಾಡ್ಕೋಬೇಕು ಅನ್ನುವಂಥ ಭಾವನೆಯಿಂದ ನೋಡ್ರಿ, ಲೌಕಿಕದಲ್ಲಿ ವ್ಯಾವಹಾರಿಕ ಜೀವನದಲ್ಲಿ ನಾವು ಎಷ್ಟು ಅದ್ರ ಬಗ್ಗೆ ದಕ್ಷತೆ ವಹಿಸ್ತೀವಿ. ಪರೀಕ್ಷಾ ಫಾರ್ಮ್ ತುಂಬಿದ ಕೂಡಲೇ ಪರೀಕ್ಷಾ ಏನಾದರೂ 3 ತಿಂಗಳು 4 ತಿಂಗಳು 6 ತಿಂಗಳು ಇತ್ತು ಅಂದ್ರೆ ಎಷ್ಟೊಂದು ನಾವು ಅದನ್ನು 24 ತಾಸು ತಲೆ ಇಟ್ಕೊಂಡಿರ್ತೀವಿ. ನಮ್ಮದೊಂದು ಧ್ಯೇಯ ನಿಶ್ಚಿತ.
ಪರೀಕ್ಷಾದಲ್ಲಿ ಬಹಳಷ್ಟು ಬಹಳಷ್ಟು ಗುಣಗಳನ್ನು ಪಡ್ಕೊಂಡು ಉತ್ತಮವಾಗಿ ನಾವು ಅರ್ಥಾತ್ ಉತ್ತೀರ್ಣ ಆಗಬೇಕು ಅನ್ನುವಂಥ ಧ್ಯೇಯ ನಿಶ್ಚಿತ ಆದ ಕೂಡಲೇ ಹಗಲು ರಾತ್ರಿ ನಾವು ಅದರ ಅಭ್ಯಾಸದಲ್ಲಿ ತೊಡಗ್ತೀವಿ. ಆದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಮ್ಮ ಶೋಕಾಂತಿಕ ಏನಿದೆ ಅಂದರೆ ನಮಗೇನಿಲ್ಲ, ಮೊದಲು ಮನುಷ್ಯನ ನಿರ್ಧಾರ ಆಗೋದಿಲ್ಲ. ನಿರ್ಧಾರ ಆದರೂ ಸಹಿತ ಅದರ ಬಗ್ಗೆ ನಮ್ಗೆ ಖರೇ ಒಂದು ಕಳಕಳಿ ತತ್ಪರತೆ ಉಂಟಾಗೋದಿಲ್ಲ. ಅದರ ಕಡೆಗೆ ನಮ್ಗೆ ಬಹಳಷ್ಟು ಲಕ್ಷ್ಯ ಇರುವುದಿಲ್ಲ. ನಾವು 3,500 ನಿತ್ಯ ಜಪ ಮಾಡಬೇಕು ಅಂತ ಸಂಕಲ್ಪ ಮಾಡಿಸಿದ್ವಿ. ನಮಗೆ ಈ ಮಾತಿನ ಬಗ್ಗೆ ಸಂತೋಷದ ಏನು ಅಂದ್ರೆ ಇವತ್ತು ಕನಿಷ್ಠ ಒಂದು 8,000 ಜನರು ಸಂಕಲ್ಪ ಮಾಡಿ ಪ್ರತಿ ದಿವಸ ತಪ್ಪದೆ 3,500 ಜಪ ಮಾಡ್ತಾ ಇದ್ದಾರೆ. ನಮಗೆ ಅದ್ರ ಬಗ್ಗೆ ಬಹಳ ಸಂತೋಷ. ಆ ಪರೀಕ್ಷೆಗೆ ಫಾರ್ಮ್ ತುಂಬಿದ್ರಾಗ ಆ ಪರೀಕ್ಷೆ ಬಗ್ಗೆ ನಾವು ಎಷ್ಟು ದಕ್ಷತೆ ವಹಿಸಬೇಕೋ ಹಂಗೆ ಏನದ ಅಂದ್ರೆ ಸಂಕಲ್ಪ ಮಾಡೋದು ಅಂದ್ರೆ ನಾವೊಂದು ಫಾರ್ಮ್ ತುಂಬಿದಾಗ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ನಾವು ಏನ್ ಮಾಡಿದಂಗೆ ಅಂದ್ರೆ ನಾನು ಈ ಕಾರ್ಯವನ್ನು ಮಾಡ್ತೀನಿ ಅಂತ ನಾವೊಂದು ಏನ್ ಮಾಡಿದಂಗೆ ಆಗ್ತದಂದ್ರೆ ನಾವು ಫಾರ್ಮ್ ತುಂಬಿದಂಗೆ ಆಗ್ತದೆ. ಪರೀಕ್ಷೆಗೆ ನಾವೊಂದು ಒಪ್ಪಿಗೆಯನ್ನು ಪಡ್ಕೊಂಡಂಗೆ ಆಗ್ತದೆ. ಅರ್ಥಾತ್ ಹಂಗೇನದ ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿಯೂ ಸಹಿತ ನಾವು ಸದ್ಗುರುಗಳ ಮುಂದೆ ಕೂತ್ಕೊಂಡು ಮಹಾರಾಜ್ ನಾನು ಈ ಒಂದು ಈ ಒಂದು ಸೇವೆಯನ್ನು ನಾನು ನಿರ್ವಹಿಸ್ತೀನಿ, ನೀವೇ ಇದಕ್ಕೆ ನಮಗೇನು ಅಂದ್ರೆ ಶಕ್ತಿ ಯುಕ್ತಿ ಎಲ್ಲ ಕೊಟ್ಟು ಭಕ್ತಿಪೂರ್ವಕವಾಗಿ ನಮ್ಮ ಕಡೆಯಿಂದ ಮಾಡಿಸ್ಕೊಡ್ರಿ ಅನ್ನುವಂತಹ ಭಾವನೆಯಿಂದ ನಾವು ಸಂಕಲ್ಪ ಮಾಡಿದರೆ ಸದ್ಗುರುಗಳು ಅದಕ್ಕೆ ತಥಾಸ್ತು ಅಂತ ಅವ್ರ ಹಿಂದೆ ನಿಂತು ನಮ್ಮ ಕಡೆಯಿಂದ ಕೆಲಸ ಮಾಡಿಸ್ಕೊತಾರೆ. ಯಾಕೆ ಅಂದ್ರೆ ಸದ್ಗುರುಗಳಾಗಲಿ ಭಗವಂತ ಆಗಲಿ ಅವ್ಯಕ್ತವಾಗಿ ಇದ್ದುಕೊಂಡು ಅವರು ನಮ್ಮ ಕಡೆ ನಮ್ಮ ನಿಮಿತ್ತ ಮಾಡಿಕೊಂಡು ಈ ಕಾರ್ಯವನ್ನು ಸಂಪನ್ನ ಮಾಡ್ತಿರ್ತಾರೆ. ನಾವೇ ನಮ್ಮ ಮನಸ್ಸಿನಾಗ ಅಂದುಕೊಂಡು ಮನಸ್ಸಿನಾಗ ನಾವು ನಿರ್ಧಾರ ಮಾಡಿಕೊಂಡು ನಾವು ಯಾವುದೋ ಒಂದು ಕಾರ್ಯ ಮಾಡ್ಲಿಕ್ಕೆ ಹೋದ್ವಿ ಅಂದ್ರೆ ನಮ್ಮ ಶಕ್ತಿ ಅತ್ಯಂತ ಕಡಿಮೆ ಬೀಳ್ತದೆ. ಯಾಕಂದ್ರೆ ಮುಂಚೆ 108 ಕಲ್ಪನೆಗಳು ಸಂಕಲ್ಪಗಳು ನಮ್ಮ ತಲೆಯಾಗಿರ್ತಾವೆ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದಾಗಬೇಕು, ಇದಾಗಬೇಕು, ಮನೆ ಕಟ್ಟಬೇಕು, ಗಾಡಿ ತಗೋಬೇಕು, ಅರ್ಥಾತ್ ಏನು ಅಂದ್ರೆ ಅದೇ ರೀತಿ ಬಟ್ಟೆ ಬರೆ ಇತ್ಯಾದಿ 108 ಮನುಷ್ಯನೊಳಗೆ ಏನಿರ್ತಾವ ಅಂದ್ರೆ ಸಂಕಲ್ಪ ಇರ್ತಾವೆ, ಭಾವನೆಗಳಿರ್ತಾವೆ. ಅದ್ರ ಜೊತೆ ಇದು ಒಂದು ಆಗಿಬಿಡ್ತದೆ. ಆದ್ರೆ ಈ ಸಂಕಲ್ಪ ಏನದನ್ನು ಮಹತ್ತಮವಾಗಿರ್ತಕ್ಕಂತಹ ಸಂಕಲ್ಪದೇ ಇದರ ಹಿಂದೆ ಸದ್ಗುರುಗಳ ಒಂದು ಸಾನ್ನಿಧ್ಯ ಅದ ಅನ್ನುವಂತಹ ಭಾವನೆಯಿಂದ ನಾವು ಮಾಡಿದ್ದಾದರೆ ಈ ಕಾರ್ಯ ಅಗ್ನಿ ಸಹಜವಾಗಿ ಶಕ್ತಿ ಆಗ್ತದೆ, ಸಂಭವ ಆಗ್ತದೆ ಅಂತ ತಿಳ್ಕೊಂಡು ನಾವು ಸಂಕಲ್ಪ ಮಾಡಿಸುವಂತಹ ಪದ್ಧತಿಯನ್ನು ಇಟ್ಟಿದ್ದೀವಿ. ಅದಕ್ಕನುಸಾರವಾಗಿ ಹೋದ ರವಿವಾರ ಮರಾಠಿಯಲ್ಲಿ ಮಾಡಿಸಿದ್ವಿ. ಅದರ ಹಿಂದಿನ ರವಿವಾರ ಕರ್ನಾಟಕದಲ್ಲಿ ಸುಮಾರು 160 ಜನರು ಸಂಕಲ್ಪ ಮಾಡಿರುವಂತ ನಮಗೆ ಹೇಳಿದರು. ನಾವು ಈ ಫೇಸ್ಬುಕ್ನಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಅವರು ಪ್ರತ್ಯಕ್ಷವಾಗಿ ಸಂಕಲ್ಪ ಮಾಡೋರು ನಮಗೆ ಕಾಣಿಸದೇ ಇದ್ರೂ ಸಹಿತ ನಾವು ಕಲ್ಪನಾ ಮಾಡ್ಕೋತೀವಿ ಅಂದ್ರೆ ಅವರು ಅತ್ಯಂತ ಉತ್ಸಾಹದಿಂದ ಅತ್ಯಂತ ಭಕ್ತಿಭಾವದಿಂದ ಸಂಕಲ್ಪ ಮಾಡ್ಲಿಕ್ಕೆ ಕೂತಿದ್ದಾರೆ. ನಾನು ಈ ಸೇವೆಯನ್ನು ಮಾಡ್ತೀನಿ, ಈ ಸೇವೆಯ ಒಂದು ಜವಾಬ್ದಾರಿ ನನ್ನ ಮೇಲೆ ಎಲ್ಲಿವರೆಗೂ ಅದನ್ನು ಅಲ್ಲಿವರೆಗೂ ನಾನು ಅದನ್ನು ಪ್ರಾಮಾಣಿಕವಾಗಿ ಮತ್ತು ಅತ್ಯಂತ ಭಕ್ತಿಭಾವದಿಂದ ನಿರ್ವಹಿಸ್ತೀನಿ ಅಂತ ನಾವು ಮಹಾರಾಜರು ಕೂತ್ಕೊಂಡು ನಾವು ಸಂಕಲ್ಪ ಮಾಡಿದರೆ ಫಾರ್ಮ್ ತುಂಬಿದರೆ ಮಹಾರಾಜ ನಮಗೆ ತಥಾಸ್ತು ಅಂತ. ಆದ್ರಿಂದ ಆ ಪ್ರಕಾರವಾಗಿ ನಾವು ಸಂಕಲ್ಪ ಮಾಡಬೇಕಾಗಿದೆ. ಈ ಸಂಕಲ್ಪದಲ್ಲಿ ಮುಖ್ಯವಾಗಿ ಏನು ಅಂದ್ರೆ ಪುರುಷರು ಗಂಡಸರು ಏನ್ ಮಾಡ್ಬೇಕು ಅಂದ್ರೆ ಪ್ಯಾಂಟು ಶರ್ಟು ಹಾಕೊಂಡಿರಬಾರ್ದು, ಧೋತರವನ್ನಾದ್ರೂ ಉಟ್ಕೊಂಡಿರ್ಬೇಕು, ಲುಂಗಿ ಸುತ್ತಕೊಂಡಿರ್ಬೇಕು ಅಥವಾ ಮಡಿ ಉಟ್ಕೊಂಡಿರ್ಬೇಕು ಮತ್ತು ಉಪಕರಣವನ್ನು ಹೊತ್ಕೊಂಡಿರ್ಬೇಕು. ಅದೇ ರೀತಿಯಾಗಿ ಹೆಣ್ಮಕ್ಳಿದ್ರೆ ಅವರು ಡ್ರೆಸ್ ಹಾಕೊಂಡಿರ್ಬಾರ್ದು. ಅವರು ದೊಡ್ಡವರಿದ್ರೆ ಸೀರೆ ಉಟ್ಕೊಂಡಿರ್ಬೇಕು, ಸಣ್ಣವರಿದ್ರೆ ಲಂಗ ಬ್ಲೌಸು ಇತ್ಯಾದಿಗಳನ್ನು ನಮ್ಮ ಭಾರತೀಯ ಒಂದು ಉಡುಪುಗಳಲ್ಲಿ ಇರಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಅರ್ಥಾತ್ ಆಮೇಲೆ ನೀವು ಹೆಂಗಾದ್ರೂ ಇಟ್ಕೋವಲ್ರೆ, ಸಂಕಲ್ಪ ಮಾಡುವಾಗ ನಾವು ಅತ್ಯಂತ ಪವಿತ್ರ ಭಾವನೆಯಿಂದ ಸಂಕಲ್ಪ ಮಾಡ್ತಾ ಇರೋದ್ರಿಂದಾಗಿ ಅದಕ್ಕನುಸಾರವಾಗಿ ನಮ್ಮ ಅರ್ಥಾತ್ ಏನು ಅಂದ್ರೆ ಉಡುಗೆ ತೊಡುಗೆಗಳು ನಮ್ಮ ವಸ್ತ್ರಗಳು ಸಹಿತ ಹೆಂಗಿರ್ಬೇಕು ಅಂದ್ರೆ ಪವಿತ್ರ ಅಂತ ಅನಿಸುವಂತಹ ಭಾವದಲ್ಲಿರ್ಬೇಕು. ಆದ್ರಿಂದ ಆ ರೀತಿಯಾಗಿ ನೀವು ಸಿದ್ಧರಾಗಿ ಕೂತಿದ್ದೀರಿ ಅಂತ ತಿಳ್ಕೊಂಡು ನಾನು ಭಾವಿಸಿ ನಾನು ಸಂಕಲ್ಪ ಪ್ರಾರಂಭ ಮಾಡ್ತೀನಿ. ಆದ್ರಿಂದ ಎಲ್ಲರೂ ಏನದನ್ನು ಸಂಕಲ್ಪಕ್ಕಾಗಿ ಇದನ್ನು ಮಾಡಬೇಕು. ಸಂಕಲ್ಪ ಮಾಡಿ ಆಮೇಲೆ ಯಾವ ಪದ್ಧತಿಯಿಂದ ಅದನ್ನೆಲ್ಲ ಪುಸ್ತಕಗಳನ್ನೆಲ್ಲರಿಗೂ ಕೊಡೋದು, ಕೊಟ್ಟವ್ರ ಹೆಸರು ಬರ್ಕೊಳ್ಳಿಕ್ಕೂ ನಾವು ಒಂದು ಪುಸ್ತಕ ಕೊಟ್ಟಿವಿ, ಸಣ್ಣದು ರಿಜಿಸ್ಟರ್ ಮಾಡಿಕೊಳ್ಳಿಕ್ಕೆ.
ಆ ಪುಸ್ತಕದಲ್ಲಿ ಆ ಕೊಟ್ಟವರ ಹೆಸರು, ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಬರ್ಕೋಬೇಕು. ಅದೇ ರೀತಿಯಾಗಿ ನಿಮ್ಮದು ಫೋನ್ ನಂಬರ್ ಅವ್ರಿಗೆ ಕೊಡಬೇಕು. ಆ ರಾಮನಾಮ ಬರೀತಕ್ಕಂಥ ಪುಸ್ತಕದ ಕೊನೆ ಪುಟದಲ್ಲಿ ನಿಮ್ಮ ಹೆಸರು ಬರ್ಕೊಡ್ಲಿಕ್ಕೂ ನಾವು ಅಲ್ಲಿ ಒಂದು ಏನು ಮಾಡೀವಿ ಅಂದ್ರೆ ಅಲ್ಲೊಂದು ಅರ್ಥಾತ್ ಏನು ಲೇಬಲ್ ಮಾಡಿದ್ದಿದೆ, ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಅವ್ರಿಗೆ ಬರ್ಕೊಟ್ರೆ ಅವ್ರು ನಿಮ್ಮ ಜೊತೆ ಸಂಪರ್ಕ ಮಾಡ್ತಾರೆ. ನೀವು ಸಹಿತ ನಿಮ್ಮ ಇದರೊಳಗೆ ಬರ್ಕೊಂಡಿದ್ರೆ ಅವ್ರ ಜೊತೆ ಸಂಪರ್ಕ ಮಾಡ್ಲಿಕ್ಕೆ ಆಗ್ತದೆ. ಈ ಪ್ರಕಾರವಾಗಿ ಈ ಕಾರ್ಯವನ್ನು ಸುವ್ಯವಸ್ಥಿತವಾಗಿ ನಿರ್ವಹಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಾವೀಗ ಸಂಕಲ್ಪ ಪ್ರಾರಂಭ ಮಾಡ್ತೀವಿ. ಆದ್ದರಿಂದ ಎಲ್ಲರೂ ಏನಾದರೂ ನಿಮ್ಮ ಮುಂದೆ ಒಂದು ವಾಟಗ, ಸೌಂಟು, ಥಾಬಾಣ, ಅರಿಶಿಣ, ಕುಂಕುಮ, ಅಕ್ಷತೆ ಮತ್ತು ಹೂವು ಇದ್ರೆ ಹೂವು, ಹಣ್ಣು, ಕಾಯಿ ಇಟ್ಕೊಂಡು ಕೂಡಬೇಕು. ಪ್ರಸಾದಕ್ಕೆ ಏನಾದರೂ ಒಂದು ನೈವೇದ್ಯಕ್ಕೆ ಇಟ್ಕೊಂಡು ಕೂಡಬೇಕು. ಮತ್ತು ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಎಲ್ಲರೂ ಇದ್ದಾರೆ ಕೇಳು. ಇದು ಚಾಲೋದ ಇಲ್ಲ. ಈಗ ಎಲ್ಲರೂ ಏನ್ ಮಾಡ್ಬೇಕು ಅಂದ್ರೆ ಗಂಡಸರು ಆಯ್ತು, ಹೆಣ್ಮಕ್ಳು ಆಯ್ತು, ಯಾರು ಹನಿ ಕುಂಕುಮ ಹಚ್ಕೋತೀರೋ ಅವ್ರೇನ್ ಮಾಡ್ಬೇಕು ಅಂದ್ರೆ ಹನಿ ಕುಂಕುಮ ಹಚ್ಕೋಬೇಕು. ಮತ್ತು ಎರಡೂ ಕಣ್ಣುಗಳಿಗೆ ನೀರು ಹಚ್ಕೋಬೇಕು. ಯಾರಿಗೆ ಆಚಮನ ಮಾಡ್ಲಿಕ್ಕೆ ಬರ್ತದೋ ಅವ್ರು ಆಚಮನ ಮಾಡಬೇಕು. ಯಾರಿಗೆ ಅದು ಆಚಮನ ಮಾಡ್ಲಿಕ್ಕೆ ಬರಂಗಿಲ್ಲ ಅವ್ರು ಏನದ ಅಂದ್ರೆ ಮುಂಚೆ ಬಲಗಣ್ಣಿಗೆ ಆಮೇಲೆ ಎಡಗಣ್ಣಿಗೆ ನೀರು ಹಚ್ಕೋಬೇಕು. ಎಲ್ಲರೂ ಕೈ ಮುಗಿಬೇಕು. ಶ್ರೀಮನ್ ಮಹಾಗಣಾಧಿಪತೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಂ ಮಂಗಲಂ ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನಂ ಹರಿಃ ತದೇವ ಅರ್ಪಿತಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತಿಂಗಳಿಂ ಸ್ಮರಾಮಿ ಲಾಭಸ್ತೇಷಾಂ ಜಯಸ್ತೇಷಾಂ ತಸ್ತೇಷಾಂ ಪರಾಜಯಃ ಯೇಷಾಂ ಇಂದ್ರಿಯವಲಶ್ಯಾಂ ಹೃದಯಸ್ಥೋ ಜನಾರ್ದನಃ ವಿನಾಯಕಂ ಗುರುಂ ಭಾನುಂ ಬ್ರಹ್ಮ ವಿಷ್ಣು ಮಹೇಶ್ವರಾನ್ ಸರಸ್ವತಿ ಪ್ರಣಮ್ಯಾದು ಸರ್ವಕಾರ್ಯಾರ್ಥ ಸಿದ್ಧೇ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವಾನಿ ತಿರ್ಮತಿರ್ಮಮ ಸರ್ವೇಶ್ವಾರಬ್ಧ ಕಾರ್ಯೇಷು ತ್ರಯಸ್ತರಿಭುವನೇಶ್ವರಾಃ ದೇವಾದಿಶಂತನ ಸಿದ್ಧಿಂ ಬ್ರಹ್ಮೇಶಾನ ಜನಾರ್ದನಃ. ಎಲ್ಲರೂ ಕೈ ಮುಗಿಬೇಕು. ಓಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ಉಮಾಮಹೇಶ್ವರಾಭ್ಯಾಂ ನಮಃ, ವಾಣಿ ಹಿರಣ್ಯರ್ವಾಭ್ಯಾಂ ನಮಃ, ಶಿಖಿ ಪುರಂದರಾಭ್ಯಾಂ ನಮಃ, ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಸ್ಥಾನದೇವತಾಭ್ಯೋ ನಮಃ, ವಾಸುದೇವತಾಭ್ಯೋ ನಮಃ, ಆದಿತ್ಯಾದಿ ನವಗ್ರಹದೇವತಾಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ. ಈಗ ಎಲ್ಲರೂ ಎಡಗೈಯಾಗ ಅಕ್ಷತ ಇಟ್ಕೊಂಡು ಬಲಗೈ ಅದ್ರ ಮೇಲೆ ಮುಚ್ಚಿಕೊಂಡು ಬಲಗಡೆ ಮೊಣಕಾಲ ಮೇಲೆ ಇಟ್ಕೋಬೇಕು. ನಾನು ಎಲ್ಲಿವರೆಗೂ ನಿಮ್ಗೆ ನಿಮಗೆ ನಾನು ಅಲ್ಲಿಕ್ಕೆ ಹೇಳಿದ ಮೇಲೆ ನೀವು ಅದನ್ನ ಹೇಳಿದಂಗೆ ಬಾಯಲ್ಲಿ ಅನ್ಬೇಕು. ಅಲ್ಲಿವರೆಗೂ ಕೇಳ್ಕೊಂಡು ಕೂಡು. ಶ್ರೀಮದ್ ಭಗವತೋ ಮಹಾಪುರುಷಸ್ಯ ವಿಷ್ಣೋರಾಜ್ಞೆಯ ಪ್ರವೃತ್ತಮಾನಸ್ಯ ಬ್ರಹ್ಮಣಃ ನಿಧಿಪರಾರ್ಧೇ ಶ್ರೀ ಶ್ವೇತವಾರಾಹ ಕಲ್ಪೆ ವೈವಸ್ವತಮನ್ವಂತರೆ ಅಷ್ಟಾವಿಂಶತಮೇ ಕಲಿಕೆ ಕಲಿ ಪ್ರಥಮ ಚರಣೆ ಭೂಲೋಕೆ ಭರತವರ್ಷೆ ಭರತಖಂಡೇ ಜಂಬೂದ್ವೀಪೆ ದಂಡಕಾರಣ್ಯೇ ದೇಶೇ ಗೋದಾವರ್ಯಾಃ ದಕ್ಷಿಣೆ ತೀರೆ ಶಾಲಿವಾಹನಸಿಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ अस्मिन् वर्तमाने व्यावहारिके चांद्रमानेन प्रभवादि 6 संवत्सराणां मध्ये शार्वरीनाम संवत्सरस्य दक्षिणायने शरदृतौ मार्गशीर्षमासे शुक्लपक्षे अद्य षष्ठ्यां तिथौ अद्य वासरः भानुवासरे दिवस नक्षत्रे शुभ नक्षत्रे शुभयोगे शुभकरणे गुण विशेषेण विशिष्टायां शुभ तिथौ. ಈಗ ನೀವೆಲ್ಲರೂ ನಾ ಹೇಳಿದಂಗೆ ಹೇಳಬೇಕು. ಮಮ ಆತ್ಮನಃ ಶ್ರುತಿಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ಅಸ್ಮಾಕಂ ಕುಟುಂಬಾನಾಂ ಪರಿವಾರಾಣಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಭಕ್ತಿ
ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಶ್ರೀ ಭರತ ಲಕ್ಷ್ಮಣ ಶತ್ರುಘ್ನ ಹನುಮತ್ ಸಮೇತ ಶ್ರೀ ಸೀತಾರಾಮಚಂದ್ರ ಕೃಪಾ ಪ್ರಸಾದ ಸಿದ್ಧಾರ್ಥಂ ಶ್ರೀ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜ ಶ್ರೀ ಸದ್ಗುರು ಬ್ರಹ್ಮಾನಂದ ಮಹಾರಾಜ ಕೃಪಾ ಪ್ರಸಾದ ಸಿದ್ಧಾರ್ಥಂ ಅದ್ಯ ಪಂಚವಿಂಶತಿ ಸಾಧಕೈಃ ಸಹ ಅಹಂ ಶ್ರೀರಾಮ ಲೇಖನ ಸಾಧನಂ ಅಹಂ ಕರಿಷ್ಯೆ. ನೀರು ಬಿಡಬೇಕು ಅಂದ್ರೆ 25 ಜನ ಸಾಧಕರ ಜೊತೆಗೆ ನಾನು ಸಹಿತ ಏನ್ ಮಾಡ್ತೀನಿ ಅಂದ್ರೆ ರಾಮನಾಮ ಬರಿತೀನಿ, 25 ಜನರಿಗೂ ಬರೆಸ್ತೀನಿ, ನಾನು ಬರಿತೀನಿ ಅಂತ ಸಂಕಲ್ಪ ಮಾಡಿದೆ. ಎಲ್ಲಾರು ಇದನ್ನು ಎಡಗೈ ನಕ್ಷತ್ರ ಬಲಗೈ ಹಾಕೊಡ್ರಿ. ಆಮೇಲೆ ಎಡಗೈಲಿ ಬಲಗೈ ಮೇಲೆ ನೀರು ಬಿಟ್ಟುಕೊಂಡು ಅಕ್ಷತ ಮತ್ತು ನೀರು ಸಹಿತ ಮುಂದಿಟ್ಟಿರೋ ಸಾಮಾನದಾಗ ಬಿಡ್ರಿ. ತತ್ರಾದೌ ನಿರ್ವಿಘ್ನತಾ ಸಿದ್ಧಾರ್ಥಂ ಕೈ ಮುಗಿಬೇಕು. ತತ್ರಾದೌ ನಿರ್ವಿಘ್ನತಾ ಸಿದ್ಧಾರ್ಥಂ ಮಹಾಗಣಪತಿ ಸ್ಮರಣಂತೆ ಕರಿಷ್ಯೆ ಸದ್ಗುರು ಸ್ಮರಣಂತೆ ಕರಿಷ್ಯೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಸದ್ಗುರುನಾಥ ಚರಣಾರವಿಂದಾಭ್ಯಾಂ ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರೀ ಸದ್ಗುರುನಾಥ ಚರಣಾರವಿಂದಾಭ್ಯಾಂ. ನೀವು ಅಕಸ್ಮಾತ್ ದೇವ್ರ ಮುಂದೆ ಕೂತಿದ್ರ ದೇವರಿಗೆ ಅರ್ಶನ ಕುಂಕುಮ ಅಕ್ಷತ ಏರಿಸ್ಬೇಕು. ಮಹಾರಾಜನ ಫೋಟೋ ಮುಂದೆ ಅಥವಾ ಪಾದಕಾದ ಮುಂದೆ ಕೂತಿದ್ರೆ ಫೋಟೋಕ್ಕೆ ಅರ್ಶನ ಕುಂಕುಮ ಏರಿಸ್ಬೇಕು. ಮತ್ತು ಹೂವಿನ ಮಾಲೆ ಏನಾದರೂ ಇದ್ರೆ ಅದನ್ನ ಏರಿಸ್ಬೇಕು. ನಾನಾ ವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಅಕಸ್ಮಾತ್ ನೀವು ಉದಿನ ಕಡ್ಡಿ ಇಟ್ಕೊಂಡು ಕೂತಿದ್ರೆ, ಒಂದ್ ವೇಳೆ ನೀವು ಉದಿನ ಕಡ್ಡಿ ಇಟ್ಕೊಂಡು ಕೂತಿದ್ರೆ ಉದಿನ ಕಡ್ಡಿ ಬೆಳಗ್ಬೇಕು. ಧೂಪಮಾಗ್ರಹಾಪಯಾಮಿ. ದೀಪ ನೀರಾಂಜನ ಹಚ್ಚಿ ಇಟ್ಕೊಂಡು ಕೂತಿದ್ರೆ ನೀರಾಂಜನ ಹಚ್ಚಿ ನೀರಾಂಜನ ಬೆಳಗ್ಬೇಕು. ದೀಪಂ ದರ್ಶಯಾಮಿ. ನೈವೇದ್ಯಕ್ಕೆ ಏನ್ ಇಟ್ಕೊಂಡಿರೋ ಅದನ್ನ ಹಣ್ಣು ಪೇಡೆ ಸಕ್ರಿ ಏನಾದರೂ ಇದ್ದಿದ್ದಿಲ್ಲ ಅಂದ್ರೆ ಒಂದು ಸಕ್ಕರೆ ಆದ್ರೂ ಇಟ್ಕೊಂಡು ನೈವೇದ್ಯ ತೋರಿಸ್ಬೇಕು. ಸತ್ಯಂ ಪ್ರವೃತ್ತಿಗಳ ಪರಿಶಿಷ್ಯಾಮಿ. ಪ್ರಾಣಾಯ ಸ್ವ ಅಪಾನಾಯ ಸ್ವ ವ್ಯಾನಾಯ ಸ್ವ ಉದಾನಾಯ ಸ್ವ ಸಮಾನಾಯ ಸ್ವ. ಬ್ರಹ್ಮಣೇ ನಮಃ. ನೈವೇದ್ಯ ಮಧ್ಯೆ ಮಧ್ಯೆ ಅಮೃತಪಾನೀಯಂ ಸಮರ್ಪಯಾಮಿ. ಉತ್ತರಾಭೂಷಣಂ ಸಮರ್ಪಯಾಮಿ. ಹಸ್ತ ಪ್ರಕ್ಷಾಲಂ ಸಮರ್ಪಯಾಮಿ. ಮುಖ ಪ್ರಕ್ಷಾಲಂ ಸಮರ್ಪಯಾಮಿ. ಕರೋದ್ವರ್ತನಾರ್ಥೇ ಚಂದನಂ ಸಮರ್ಪಯಾಮಿ. ಮುಖವಾಸಾರ್ಥೇ ಪೂಜಿ ಫಲತಾಂಬೂಲಂ ಸಮರ್ಪಯಾಮಿ. ಉತ್ತರ ಮಹಾನೀರಾಂಜನ ದೀಪಂ. ಆರತಿ ಇಟ್ಕೊಂಡು ಕೂತಿದ್ರೆ 2 ನೀರಾಂಜನದಿಂದ ಆರತಿ ಇಟ್ಕೊಡ್ರಿ. ಇಲ್ಲಾಂದ್ರೆ ಈಗ ಬೆಳಗ್ಗೆ ಇಟ್ಟಿರ್ತಕ್ಕಂಥ ನೀರಾಂಜನವನ್ನು ಮತ್ತೊಂದ್ಸಲ ಬೆಳಗಿದ್ರು ನಡೀತದೆ. ಶ್ರೀ ಸದ್ಗುರುನಾಥ ಚರಣಾರವಿಂದ ಬ್ರಹ್ಮ ಆರ್ತಿಕ್ಯಂ ಸಮರ್ಪಯಾಮಿ. ಆರತಿ ಮಾಡ್ರಿ. ಶ್ರೀರಾಮ ಸಮರ್ಥ. ಜಯ ಜಯ ಆರತಿ ಶ್ರೀ ಗುರುರಾಯ ಸದ್ಗುರುರಾಯ. ನಮಿತೋ ತವ ಪದಿ ಸಂಹರಿ ಮಾಯಾಮಿ ದಿವ ಭ್ರಮ ದ್ವೈತ ಪಸಾರ. ದ್ವೈತ ಪಸಾರ ವಾರುನಿಧಿ ಧರ ಅದ್ವೈತ ಸಾರ. ಪರಮ ಪರಾತ್ಪರ ಚಿನ್ಮಯ ಖಾಣಿ. ಚಿನ್ಮಯ ಖಾಣಿ ಶತಮುಖ ಸ್ಥಗಿತಾ ಮಂದಲಿವಾಣ್. ಜಯ ಜಯ ಆರತಿ ಶ್ರೀ ಗುರುರಾಯ ಸದ್ಗುರುರಾಯ. ನಮಿತೋ ತವ ಪದಿ ಸಂಹರಿ ಮಾ. ಅಸ್ತು ಶ್ರೀ ಮಂಗಲಾನಿ ಭವಂತು ಸಂತತಂ ಶ್ರೀರಸ್ತು. ಕೈ ಮುಗಿಬೇಕು. ಸದಾ ಸರ್ವದಾ ಯೋಗ ತುಧಾ ಘಡಾವ. ತುझे ಕಾರಣಿ ದೇಹ ಮಾಧಾ ಪಡಾವ. ಪ್ರಾರ್ಥನಾ ಮಾಡ್ರಿ. ಉಪೇಕ್ಷು ನಕೋ ಗುಣವಂತ ಅನಂತ. ರಘುನಾಯಕ ಮಾಗಣೆ ಹೇಚಿಯಾತ. ಜಯಾತ ಜದಿ ಜನ್ಮ ನಾಮಾರ್ಥ ಜಾಲ. ಜಯಾನೆ ಸದಾ ವಾಸನಾಮಾತ ಕೇಲ. ಜಯಾಚ ಮುಖಿ ಸರ್ವದಾ ನಾಮ ಕೀರ್ತಿ. ನಮಸ್ಕಾರ ತ್ಯಾ ಬ್ರಹ್ಮ ಚೈತನ್ಯ ಮೂರ್ತಿ.
ಸದ್ಗುರುನಾಥ್ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ. ನೀವು ಅಲ್ಲಿ ತೆಂಗಿನಕಾಯಿ ಇಟ್ಕೊಂಡು ಕೂತಿದ್ರೆ ಅದ್ರ ಮೇಲೆ ಅರ್ಶನ ಕುಂಕುಮ ಅಕ್ಷತ ಹಾಕಿ ಅದು ದೇವ್ರ ಮುಂದಿಡ್ರಿ. ಇದಂ ಫಲಮಯ ದೇವ ಸ್ಥಾಪಿತಂ ಪುರದಸ್ತವ ತೇನ ಮೇ ಸಫಲಾವಾಪ್ತಿರ್ ಭವೇ ಜನ್ಮನಿ ಜನ್ಮನಿ. ಆ ಕಾಯಿಯನ್ನ ನಿಮ್ಮ ಮನೆಯೊಳಗೆ ದೇವರ ಹತ್ರ 3 ದಿವಸ 5 ದಿವಸ 7 ದಿವಸ ಇಟ್ಟು ಆಮೇಲೆ ಅದನ್ನ ಒಡೆದು ಅರ್ಥಾತ್ ಏನಾದರೂ ಸಿಹಿ ಪದಾರ್ಥ ಮಾಡಿ ಮಹಾರಾಜ ನೈವೇದ್ಯ ತೋರಿಸಿ ಎಲ್ಲರಿಗೂ ಪ್ರಸಾದ ಕೊಡಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ. ಇನ್ಮೇಲೆ ಎಲ್ಲರೂ ಏನೋ ನಿಮ್ಮ ಆ ಪುಸ್ತಕಗಳನ್ನು ಎಲ್ಲರಿಗೂ ಕೊಡ್ತಕ್ಕಂಥ ಒಂದು ಸೇವೆಯನ್ನು ಈಗಾಗಲೇ ನೀವು ಶುರು ಮಾಡಿದ್ರು ಅಡ್ಡಿಲ್ಲ, ಸಂಕಲ್ಪ ಮಾಡಿದ್ದು ಒಳ್ಳೇದಾಯ್ತು. ಆದ್ರಿಂದ ಇದನ್ನು ಮಾಡಬೇಕು. ಗಿರೀಶ್ ಅವ್ರ ಜೊತೆ ಸುನೀತಾ ಅವ್ರಿಗೆ